ನಾನು ನಾಗರಾಜ್ ಶೆಟ್ ಅಂತ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಈಗ ನಮ್ಮ ಪಯಣ ಕಾರವಾರ ಭಾಗದತ್ತ ಸಾಗ್ತಾ ಇದೆ. ಕಾರವಾರ ಭಾಗದ ನಾವು ಒಂದು ವಿಶೇಷವಾದ ಅತಿಥಿಯನ್ನ ನಿಮ್ಗೆ ಈಗಾಗಲೇ ಪರಿಚಯ ಮಾಡ್ಕೊಡ್ತಾ ಇದ್ದೇವೆ. ನಮಸ್ಕಾರ, ಆನಂದ್ ಅಸ್ತೋಟಿಕರ್ ಅವರಿಗೆ ಈಗಾಗಲೇ ನಾವು ಪರಿಚಯ ಮಾಡ್ಕೊಳ್ತಿದ್ದೆ. ಹಾಗೂ ಅವರು ಮಾಜಿ ಮೀನುಗಾರಿಕೆ ಸಚಿವರಾಗಿರ್ಬೋದು, ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಚಿವರಾಗಿ ಅವರು 10 ಹಲವು ಕೆಲಸವನ್ನ ನಮ್ಮ ಜಿಲ್ಲೆಗೆ ಅಪಾರ ಕೊಡುಗೆಯನ್ನು ನೀಡಿದ್ರ ಮುಖಾಂತರ ನಾವು ಯೂಟ್ಯೂಬ್ ವಾಹಿನಿಗೆ ಅವರು ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ನಮಸ್ಕಾರ ಆನಂದ್ ಅಸ್ತೋಟಿಕರ್ ಅವರೇ. ಈಗಾಗಲೇ ನಿಮ್ಮ ಒಂದು ಆಡಳಿತಾರೂಢ ಏನು ಪಕ್ಷ ಕಾಂಗ್ರೆಸ್ ಪಕ್ಷ ಇದೆ, ಅದು ಏನು ನಿಮ್ಮ ಮೈತ್ರಿ ಸರ್ಕಾರ ಏನಿದೆ ಅಲ್ವಾ, ಅದು ಯಾವ ರೀತಿ ಹೋರಾಟಗಳನ್ನು ಮಾಡ್ತಾ ಇದೆ? ಯಾಕಂತ ಕೇಳಿದ್ರೆ ನಮ್ಮ ಜಿಲ್ಲೆಯ ವಿಷಯಕ್ಕೆ ಬಂದಾಗ ನಮ್ಮದು ಶರಾವತಿ ಪಂಪ್ ಸ್ಟೋರೇಜಿಂದ ಇಡ್ಬೋದು, ಮತ್ತು ಅಗ್ನಾಶಿನಿ ಪಂಪ್ ಸ್ಟೋರೇಜಿಂದ ಯಾಕಂದ್ರೆ ಬೇಡದಂಥ ಯೋಜನೆಗಳು ನಮ್ಮ ಜಿಲ್ಲೆಗೆ ತಂದು ಆಗ್ತಾ ಇದೆ. ಅದ್ರ ಬಗ್ಗೆ ತಾವು ಯಾವ ರೀತಿಯ ಹೋರಾಟವನ್ನು, ಯಾವ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀರಿ? ಒಂದು, ಇವತ್ತು ಕುಮಾರಸ್ವಾಮೀಜಿಯವರು ಇವತ್ತು ಕೇಂದ್ರ ಸಚಿವರಾಗಿ, ಸನ್ಮಾನ್ಯ ಹಿರಿಯ ಮಾಜಿ ಪ್ರಧಾನಿ ನಮ್ಮ ಅಪ್ಪಾಜಿರಾಗಿರುವಂಥ ದೇವೇಗೌಡಜಿಯವರು ಇವತ್ತು ಕರ್ನಾಟಕ ರಾಜ್ಯ ಬಗ್ಗೆ ಅವರಿಗಿರುವಂಥ ಕಾಳಜಿ ಮತ್ತು ಒಂದು ಪ್ರಾದೇಶಿಕ ಪಕ್ಷ, ನಾವು ನಿಕಟವಾಗಿ ನಮ್ಮ ಪ್ರದೇಶದ ಬಡ ಜನರ, ರೈತರ ಬಗ್ಗೆ ಕಾಳಜಿ ಇಟ್ಟು ಅವರಿಗಾಗಿ ಈವರೆಗೂ ನಾವು ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ. ಅವರಿಗಾಗಿ ದೇವೇಗೌಡರು ಹೋರಾಟ ಮಾಡ ಬಂದಿದ್ದಾರೆ. ಇದು ಕೇವಲ ನಾವು ಒಂದು ರಾಜಕೀಯ ಅಸ್ತಿತ್ವಕ್ಕಲ್ಲ, ರೈತರ ಅಸ್ತಿತ್ವಕ್ಕಾಗಿ, ಮುಖ್ಯವಾಗಿ ರೈತರ ಅಸ್ತಿತ್ವವಾಗಿ, ನಮ್ಮ ಕರಾವಳಿ ಭಾಗದಲ್ಲಿರುವಂಥ ಮೀನುಗಾರರ ಅಸ್ತಿತ್ವಕ್ಕಾಗಿ, ಇಲ್ಲಿ ಕರಾವಳಿ ಭಾಗದಲ್ಲಿರುವಂಥ ಬಡ ಒಕ್ಕಲಿಗರ ಏನು ಇವತ್ತು ಹಲಕ್ಕಿ ಆಗಲಿ, ಪಟಗಾರ ಆಗಲಿ, ಮತ್ತು ಎಲ್ಲ ಶ್ರಮಿಕ ಜೀವಕ್ಕೆ ಒಂದು ಜೀವನದ ಬಂಧುಗಳಿಗಾಗಿ ನಾವು ಹೋರಾಟ ಮಾಡ್ತಾ ಬಂದಿದ್ವಿ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನೋ ಅಧಿಕಾರದಲ್ಲಿ ಬರಬೇಕಂತ ಯಾವುದೇ ಪ್ಲ್ಯಾನಿಂಗ್ ಇಲ್ಲದೆ, ಸಾಮಾನ್ಯ ನಮ್ಮ ಭಾರಿ ಎಕ್ಸ್ಪೀರಿಯನ್ಸ್ ಬಜೆಟ್, ಸುಮಾರು 16 ಸಲ ಬಜೆಟನ್ನು ಮಂಡನೆ ಮಾಡಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನೋ ಒಂದು ರಾಜ್ಯದಲ್ಲಿ ಸರ್ಕಾರ ಬರಬೇಕು, ತಾನು ಮಾಡಿದಂಥ ಅಭಿವೃದ್ಧಿ ಆಗಲಿ, ತಾನು ಮಾಡಿದಂಥ ಮುಂದೆ ನಮ್ಮ ರಾಜ್ಯಕ್ಕೆ ಏನೋ ಅಭಿವೃದ್ಧಿ ಮಾಡ್ತೀನಿ, ಏನು ಡೆವಲಪ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಕರೆಂಟ್ ಆಗಲಿ, ಶಿಕ್ಷಣ ಆಗಲಿ, ಅಂದರೆ ಜನರಿಗೆ ಅಗದಿ ಮಹತ್ವವಾದ ಕಾರ್ಯಕ್ರಮಗಳನ್ನು ಬಿಟ್ಟು ನೇರವಾಗಿ ಅವರನ್ನು ನಾವು ಏನಾದರೂ ಅವರನ್ನು ಏನು ಮಾಡಬೇಕು, ಒಂದು ರೀತಿಯ ಒಂದು ಕಾರ್ಯಕ್ರಮ ಕೊಟ್ಟು ಜನರನ್ನು ಒಮ್ಮೆಲೆ ಸೆಳಿಬೇಕು ಅಂತ ಒಂದು ಇದರಲ್ಲಿ ಅವರೆಲ್ಲ 5 ಕಾರ್ಯಕ್ರಮಗಳು ಘೋಷಣೆ ಮಾಡಿದರು. ಆಯ್ತು, ಈಗಾಗಲೇ ನಿಮ್ದು ಕಾರ್ಯಕ್ರಮದ ಬಗ್ಗೆ ನಮ್ಗೆ ಯಾವುದೇ ಒಂದು ಇದಿಲ್ಲ. ಕಾರ್ಯಕ್ರಮ ಕೊಟ್ಟಿದ್ದ ಬಗ್ಗೆ ನಮಗೆ ಕೊಡಲೇಬೇಕು, ಬಡ ಜನರಿಗೆ ನ್ಯಾಯ ಸಿಗಲೇಬೇಕು. ಅದು ಕೊಡುವಂಥ ಏನು ಅನ್ನದಾನ ಆಗಲಿ, ನಿಮ್ಮ PPL ಅವರಿಗೆ ಗ್ಯಾಸ್ ಆಗಲಿ, ಇವೆಲ್ಲ ಮೊದಲಿಂದ ಬರ್ತಾ ಇದೆ, ಎಲ್ಲ ಸರ್ಕಾರ ಮಾಡ್ತಾ ಇದೆ. ಬಟ್ ಇತ್ತೀಚೆಗೆ ಏನು ಇವರು ಫ್ರೀ ಮಾಡಿದ್ದಾರೆ, ಅದರಿಂದ ಒಂದು ಕಡೆ ಕರೆಂಟ್ ಫ್ರೀ ಕೊಟ್ಟಿದ್ದಾರೆ, ಒಂದು ಕಡೆ ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ ಮಾಡಿದ್ದಾರೆ, ಒಂದು ಕಡೆ ನಿಮ್ಮ ದಿನನಿತ್ಯದ ಇದು ಬಸ್ ಫ್ರೀ ಮಾಡಿದ್ದಾರೆ, ಒಂದು ಕಡೆ ಇವರಿಗೆ ಪೆನ್ಷನ್ ಟೈಮಲ್ಲಿ ಕೊಡ್ತಾ ಇದ್ದ, ಮತ್ತು ಇವತ್ತು 60 ವರ್ಷ ದಾಟಿರೋರಿಗೆ, ಹಿರಿಯರಿಗೆ ಇವತ್ತು ಪೆನ್ಷನ್ ಬರ್ತಾ ಇಲ್ಲ, ಅಂಗವಿಕಲರಿಗೆ ಪೆನ್ಷನ್ ಬಂದಾಗಿ ಇವತ್ತು 6-7 ತಿಂಗಳಾಗಿದೆ. ಇವೆಲ್ಲ ಹೋರಾಟ ಇದೆ. ರಿಜಿಸ್ಟ್ರೇಷನ್ ಫೀಸ್ ಆಗಲಿ, ಬಡ ಜನರಿಗೆ ಸಣ್ಣ ವಿಚಾರದಲ್ಲಿ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರೆ ಗೊತ್ತಾಗಲ್ಲ. ಇವತ್ತು ಆಲ್ಕೋಹಾಲಲ್ಲಿ ಸುಮಾರು 30-50% ಇವತ್ತು ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ ಮಾಡಿದ್ದಾರೆ. ಸೊ ಹಾಗಾಗಿ ಸರ್ಕಾರ ಏನು ಮಾಡಬೇಕಂತ ಪ್ಲ್ಯಾನಿಂಗೇ ಇಲ್ಲ. ಡೆವಲಪ್ಮೆಂಟ್ ಅಂತೂ ಶೂನ್ಯ ಆಗಿದೆ. ಅದೇ ರೀತಿ ತಾವು ಹೇಳ್ತಾ ಇರುವುದು, ನಮ್ಮ ಜಿಲ್ಲೆಗೆ ಅಗ್ನಾಶಿನಿ ಸಮುದ್ರ ಪಂಪ್ ಸ್ಟೋರೇಜ್ ಮತ್ತು ಇವರು ಪಂಪ್ ಸ್ಟೋರೇಜ್ ಮಾಡಬೇಕಂತ ಶರಾವತಿ ಅದು ನಮ್ಮ ಜಿಲ್ಲೆ ಈ ಬಹುಸಂಖ್ಯಾತ ಭೌಗೋಳಿಕವಾಗಿ ಬಹಳ ದೊಡ್ಡ ಕ್ಷೇತ್ರ, ಜನಸಂಖ್ಯೆನೂ ಜಾಸ್ತಿ ಇದೆ, ಕುಡಿಯೋ ನೀರಿನ ಸಮಸ್ಯೆ ಇದೆ. ನಮ್ಮ ಸಮುದ್ರ ನಮ್ಮ ಮನೆ ಮುಂದೆ ಇದ್ದರೂ ಇವತ್ತು ಮಳೆಯ ಒಂದು 3 ತಿಂಗಳಿದ್ದಾಗ ಇಡೀ ಬಾವಿಗಳು ಇವತ್ತು ನೀರಿನ ದೊಡ್ಡದು ಎಲ್ಲ ಬಾವಿ ಖಾಲಿ ಆಗ್ತವೆ. ಬಾವಿಯಲ್ಲಿ ಒಂದು ಇಂಚು ನೀರು ಇರುವುದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾವು ಸಮಸ್ಯೆ ಕಾಡ್ತಾ ಇದೆ. ಅವೆಲ್ಲ ಪರಿಗಣಿಸಿ ನಮಗೆ ನೀರು ಬೇರೆಯವರಿಗೆ ಕೊಡುವುದು ಅದು ನ್ಯಾಯನೇ. ನಮ್ಮಲ್ಲಿ ಜಾಸ್ತಿ ಇದ್ದಾಗ ನಮ್ಮ ಜನರು ಸರಿಯಾಗಿ ಕುಡಿಯುವುದು, ನಮ್ಮ ಜನರಿಗೆ ವ್ಯವಸಾಯ ಮಾಡಲಿಕ್ಕೆ, ಅವರ ರೈತಾಭಿಗೆ ಅದಕ್ಕೆಲ್ಲ ನೀರು ಸಂಪೂರ್ಣ ಇದ್ದಾಗ ನಾವು ಬೇಕಾದ್ರೆ ಅದನ್ನು ಪಂಪ್ ಮಾಡಬಹುದು. ಇಲ್ದಿದ್ದ ಸಂದರ್ಭದಲ್ಲಿ ಇದನ್ನು ಮಾಡೋದು ತಪ್ಪು ಅಂತ ನನಗೆ ಅನಿಸ್ತಾ ಇದೆ. ಆಯ್ತು, ಈಗಾಗಲೇ ನಿಮ್ಮ ಒಂದು ನೂತನ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ರಿ, ಹೌದಾ? ನಿಮ್ಮ JDS ಪಕ್ಷಕ್ಕೆ. ಅಲ್ಲೂ ಕೂಡ ಈಗ ನಿಮ್ಮ ಕ್ಷೇತ್ರದಿಂದ ಕೆಲವೊಂದು ಭಿನ್ನಮತಿಯರಿದ್ರು, ಅವರನ್ನ ಯಾವ ರೀತಿ ನಮಗೆ ತಗೊಳ್ತಾ ಇದ್ದೀರಿ? ಭಿನ್ನಮತಿ ನನಗಂತೂ ಎಲ್ಲೂ ಕಾಣಲಿಲ್ಲ. ಅದು ಮಾಧ್ಯಮದಲ್ಲಿ ಒಂದು ಕೆಲವು ಅವ್ರಿಗೇನು ಹಿರಿಯರು ಅವರೆಲ್ಲರನ್ನು ಈಗಾಗಲೇ
ಸುರೇಶ್ ಸೋನಿ ಅವರು ಪ್ರತಿಯೊಬ್ಬರಿಗೆ ಭೇಟಿಯಾಗಿ ಮಾತನಾಡಿ ನಮ್ಮಲ್ಲಿ ಒಂದು ಒಳ್ಳೆ ಬಾಂಧವ್ಯ ಇದೆ, ಆ ರೀತಿ ಏನಿಲ್ಲ. ಇವತ್ತು JDS ಒಗ್ಗಟ್ಟಾಗಿ ನಾವು ಇವತ್ತು ಇರುವುದೇ ಆ ಸಂದರ್ಭದಲ್ಲಿ ಸುನಿಲ್ ಹೆಗಡೆ ಹಳಿಯಾಳದಿಂದ, ದಿನಕರ್ ಶೆಟ್ಟಿ ಕುಮಟಾ, 2 ಕ್ಷೇತ್ರ ಪ್ರಬಲವಾಗಿ ಕುಮಾರಸ್ವಾಮಿ ಅಭಿಮಾನಿಗಳು. ಅದರ ಜೊತೆಗೆ ನಾನೊಂದು 50,000 ಅಂದ್ರೆ 47,000 ಮತ ತಗೊಂಡು ಇಲ್ಲಿ ಕುಮಾರಸ್ವಾಮಿ ಅವರ ಆಶೀರ್ವಾದವನ್ನು ಪಡೆದಿದ್ದೀನಿ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಸಿರ್ಸಿಯಲ್ಲೂ ಶಶಿಭೂಷಣ್ ಹೆಗಡೆ ಸುಮಾರು 35,000, ಆ ರೀತಿ ಸಿರ್ಸಿಯಲ್ಲೂ ಕುಮಾರಸ್ವಾಮಿ ಅವರ ಅಭಿಮಾನಿ ಇದ್ದಾರೆ. 4 ಕ್ಷೇತ್ರದಲ್ಲಿ ನಮ್ಮ ಅಭಿಮಾನಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ. ಸೊ ಈಗಾಗಲೇ ನಾವು ಯಾವುದೇ ಎಲ್ಲ ಕಾರ್ಯಕರ್ತರ ಗಮನಕ್ಕೂ ಇದೆ, ನಾವು ಸಣ್ಣ ವಿಚಾರಕ್ಕೆ ಹೋರಾಟ ಮಾಡೋದ್ರಿಂದ ನಾವು ಒಗ್ಗಟ್ಟಲ್ಲಿ ನಾವು ಹೋದ್ರೆ ಮಾತ್ರ ನಮ್ಮ ಮುಂದಿನ ಚುನಾವಣೆಯಲ್ಲಿ ನಮ್ಮ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ JDS ಪಕ್ಷ 100% ಮುಂದಿನ ದಿವಸ ಭವಿಷ್ಯ ಇದೆ ಅಂತ ನಮ್ಗೆ ವಿಶ್ವಾಸ ಇದೆ. ಆಯ್ತು, ಈಗಾಗಲೇ ನಾವು ಮೊನ್ನೆ ಸುಜಾತಾ ಗಾಂವ್ಕರ್ ಅವರನ್ನ ಭೇಟಿಯಾದವಾಗ ನಿಮ್ಮ ಕಾಲಾವಧಿಯಲ್ಲೇ ಈಗ ಬಿಜೆಪಿ ಆಗಿರ್ಬೋದು, ನಿಮ್ಮ ಕಾಲಾವಧಿಯಲ್ಲೇ ಆ ಒಂದು ಯೋಜನೆಗಳು ಬಂದಿದ್ವು ಅಂತ ಅವರು ಆರೋಪ ಮಾಡಿದ್ದಾರೆ. ಅವರು ಏನೋ ಒಂದು ಪಂಪ್ ಸ್ಟೋರೇಜ್ ವಿಷಯ ಆಗಿರ್ಬೋದು, ಈಗ ಒಂದು 5 ವರ್ಷ ಹಿಂದೆ ಬಂದಿರುವಂತಹ ಯೋಜನೆಗಳು ಅಂತ, ಆ ವಿಷಯದಲ್ಲಿ ತಾವೇನು ಹೇಳ್ತೀರಿ? ಅದು ನೋಡಿ, ಯೋಜನೆಗಳು ಏನು ತಾವು ಹೇಳ್ತಾ ಇದ್ದೀರಿ, ಕಾರ್ಯಕ್ರಮಗಳು ಅದರ ರೂಪ ಏನಿದೆ ಅದು ಮೊದಲು ಆಗಿರಬಹುದು, ಆದರೆ ನಾವು ಅದನ್ನು ಮಾಡಿಲ್ಲ. ಜನ ಸಮಸ್ಯೆ ಇರೋದ್ರಿಂದ ಅದನ್ನು ಮಾಡಿಲ್ಲ, ಜನರ ವಿರೋಧ ಇರೋದ್ರಿಂದ. ಈಗ ಈ ಸರ್ಕಾರ ಯಾಕೆ ತರಾತುರಿಯಲ್ಲಿ ಮಾಡ್ಲಿಕ್ಕೆ ಕೊಟ್ಟಿದೆ? ಎಲ್ಲ ಕಾರ್ಯಕ್ರಮಗಳು ಬರ್ತಾವೆ, ಆದರೆ ಜನ ಇದು ಮಾಡುವಾಗ ಪಬ್ಲಿಕ್ ಒಪಿನಿಯನ್ ತಗೊಂಡಿದ್ದಾಗ, ಯಾವಾಗಾದ್ರೂ ವಿರೋಧ ಬಂದಾಗ ಸರ್ಕಾರ ಅದನ್ನು ವಿಚಾರ ಮಾಡುತ್ತೆ, ಪುನಃ ವಿಮರ್ಶೆ ಮಾಡುತ್ತೆ, ಡಿಸಿಷನ್ ತಗೊಳುತ್ತೆ. ಹಾಗೆ ಅದೇ ರೀತಿ ನಾವು ಅದನ್ನು ಮಾಡಿಲ್ಲ. ಆದರೆ ಈ ಸರ್ಕಾರ ತರಾತುರಿಯಲ್ಲಿ ಇವತ್ತು ಏನಾಗಿದೆ, ಅವರಿಗೆ ಟೋಟಲ್ ಪಂಪ್ ಸೆಟ್ ಇಲ್ಲಿಂದ ಪಂಪ್ ಮಾಡಿ ಏನಾದ್ರು ಬೆಂಗಳೂರಿಗೆ ಹೋಗುವಂಥ ಕಾರ್ಯಕ್ರಮ ಆದರೆ ನಮಗೆ ಇಲ್ಲಿ ವರ್ಲ್ಡ್ ಬ್ಯಾಂಕಿಂದ ಅಲ್ಲಿಂದ ಫೈನಾನ್ಸ್ ತಗೊಂಡು ಒಂದು 25,000 ಕೋಟಿಯ ಒಂದು ಪ್ರಾಜೆಕ್ಟ್ ಮಾಡಿ ಅದರಲ್ಲಿ ಏನಾದರೂ ಮಾಡಬೇಕಂತ ವಿಚಾರ ಇರ್ಬೋದು. ಅಷ್ಟೇ ಬಿಟ್ಟರೆ ಅದರಿಂದ ನಮ್ಮ ಜಿಲ್ಲೆಗೆ ಅದರಿಂದ ಹಾನಿ ಇದೆ, ಅದರಲ್ಲಿ 2 ಮಾತಿಲ್ಲ. ಆಗ ಈಗಾಗಲೇ ಪಂಚಭಾಗ್ಯಗಳು ತಮ್ಮದು ಒಂದು ಸಫಲವಾಗ್ತಾ ಇದೆ ಅಂತ ಅವ್ರು ಹೇಳ್ಕೊಳ್ತಾ ಇದ್ದಾರೆ, ಆಡಳಿತಾರೂಢ ಪಕ್ಷ. ಅದು ತಮ್ಮ ಬಗ್ಗೆ ಅದ್ರ ಬಗ್ಗೆ ತಾವೇನು ಅಭಿಪ್ರಾಯನ ವ್ಯಕ್ತಪಡಿಸ್ತಿದ್ದಾರೆ? ಯಾಕಂದ್ರೆ 5 ಭಾಗ್ಯಗಳು ನಮ್ದು ಸಕ್ರಿಯವಾಗಿ ನಾವು ಜನರಿಗೆ ಒದಗಿಸ್ಕೊಡ್ತಾ ಇದ್ದೀವಿ ಅನ್ನುವಂಥದ್ದು ಅವ್ರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದ್ರ ಬಗ್ಗೆ ತಾವೇನು ಹೇಳಕ್ ಇಷ್ಟಪಡ್ತೀವಿ? ಭಾಗ್ಯದ ಬಗ್ಗೆ ವಿಚಾರ ಮಾಡಿದಾಗ ನಾಳೆ ದಿವಸ ನಾವು JDS ಮತ್ತು BJP ನಾವು ಹೊಂದಾಣಿಕೆ ಆಗಿದಾಗ ಇವತ್ತೇನು ಭಾಗ್ಯ ಅದಕ್ಕಿಂತ ನಾವು ಜಾಸ್ತಿ ಕೊಡ್ತೀವಿ. ಬಟ್ ಅದ್ರ ಜೊತೆಗೆ ನಾವು ಸರ್ಕಾರದ ಅಭಿವೃದ್ಧಿ, ನಾವು ಗ್ರಾಮೀಣ ಮಟ್ಟದ ರಸ್ತೆ ಆಗಲಿ, ನಮ್ಮ ಕಾರ್ಪೊರೇಷನ್ ರಸ್ತೆಗಳಾಗಲಿ, ಮುನ್ಸಿಪಾಲಿಟಿ ರಸ್ತೆಗಳಾಗಲಿ, ಅದನ್ನು ದುರಸ್ತಿ ಮಾಡಿ ಒಳ್ಳೆ ರಸ್ತೆ ಕೊಡ್ತೀವಿ, ಒಳ್ಳೆ ಶಿಕ್ಷಣ ಕೊಡ್ತೀವಿ, ಒಳ್ಳೆಯ ಲೈಟ್ ವ್ಯವಸ್ಥೆ ಮಾಡ್ತೀವಿ, ಎಲ್ಲ ರೀತಿಯ ಮೂಲಭೂತ ಸೌಕರ್ಯ ಕೊಡ್ತೀವಿ. ಇಲ್ಲಿ ಏನಾಗ್ಬಿಟ್ಟಿದೆ, ಕೇವಲ ಗ್ಯಾರಂಟಿ ಅಂತ ಹೇಳಿ ಅದು ನಿಮ್ಗೆ ಹೇಳ್ತಾ ಇದ್ದೀನಿ, ಕೆಲವು ರಿಸರ್ವ್ ಇರುವಂತ ಫಂಡ್ಗಳಿಂದ ಇವತ್ತು ದುಡ್ಡು ತೆಗೆದು ಇವತ್ತು ಮಾಡ್ತಾ ಇದ್ದಾರೆ ಇವರು. ಅಭಿವೃದ್ಧಿ ಬಿಟ್ಟು ಬಿಡಿ, ಇದನ್ನು ನಿಭಾಯಿಸ್ಲಿಕ್ಕೆ 5 ಗ್ಯಾರಂಟಿ ನಿಭಾಯಿಸ್ಲಿಕ್ಕೆ ಇವತ್ತು ಪೆನ್ಷನ್ಗಳು ಡಿಲೇ, 15-20 ದಿವಸ ಪೆನ್ಷನ್ಗಳು ಬರ್ತಾ ಇಲ್ಲ ರಾಜ್ಯ ಸರ್ಕಾರ ಪಗಾರಗಳು ಇವತ್ತು ಗವರ್ಮೆಂಟ್ 2 ತಿಂಗಳ 3 ತಿಂಗಳ ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಪೇಮೆಂಟ್ ಆಗ್ತಾ ಇಲ್ಲ. ಬಸ್ ಡಿಪಾರ್ಟ್ಮೆಂಟ್ ಟೋಟಲಿ ಹದಗೆಟ್ಟು ಹೋಗಿದೆ. ಇವತ್ತು ಲೋನ್ಗಳು ದಿನೇ ಲೋನ್ಗಳು ರಾಜ್ಯದ ಮೇಲೆ ಹೊರೆ ಆಗ್ತಾ ಇದೆ. ಹಾಗಾಗಿ ಇದು ಒಂದು ಮನೆ ನಡಿಬೇಕಾದ್ರೆ, ಒಂದು ರಾಜ್ಯ ನಡಿಬೇಕಾದ್ರೆ ಎಲ್ಲ ಸಮತೋಲನವಾಗಿ ನಡಿಬೇಕು, ಎಲ್ಲ ಆರ್ಥಿಕ ವ್ಯವಸ್ಥೆನೂ ಸರಿಯಾಗಿ ನಡಿಬೇಕು, ಅದೇ ರೀತಿ ಅಭಿವೃದ್ಧಿನೂ ಆಗಬೇಕು. ಬಟ್ ಇಲ್ಲಿ ಅಭಿವೃದ್ಧಿ ಶೂನ್ಯ, ಕೇವಲ ಗ್ಯಾರಂಟಿಗಾಗಿ ಮಿಕ್ಕಿದೆಲ್ಲ ಬಡ ಜನರ ಪಾಕೆಟ್ ಕೈ ಹಾಕಿ ಇದೆಲ್ಲ ಟ್ಯಾಕ್ಸ್ಗಳು ಜಾಸ್ತಿ ಮಾಡಿ ಜನರಿಗೆ ಗೊತ್ತಾಗ್ತಾ ಇದೆ. ಇವತ್ತು ಇಲ್ಲಿ ಒಂದು ಗ್ಯಾರಂಟಿ ಕೊಟ್ರೆ ಅಲ್ಲಿಂದ ಏನೇನು ಅವ್ರಿಗೆ ದುಬಾರಿ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಸೊ ಈ ಪರಿಸ್ಥಿತಿ ನಮ್ಮ ಇವತ್ತು ಆಯ್ತು. ಆನಂದ ಸಂಡಿಕರ್ ಅವರೇ, ಈಗಾಗಲೇ ಅದು ಕೇಣಿ ಭಾಗದಲ್ಲಿ ಏನು ಬಂದರು ಅಂತ ಬರ್ತಾ ಇದೆ, ಅದು ಪರ ವಿರೋಧಗಳ ನಡುವೆ ಹಗ್ಗ ಜಗ್ಗಾಟ ನಡೀತಾ ಇದೆ. ಆ ವಿಷಯದಲ್ಲಿ ತಾವೇನು ಹೇಳೋಕೆ ಇಷ್ಟಪಡ್ತೀವಿ? ಕೇಣಿ ಬಂದರ್ ಇವತ್ತು ಏನಾಗಿದೆ, ಈಗಾಗಲೇ ನಮ್ಮ ಕಾರವಾರ ಅನುಕೂಲ ಕ್ಷೇತ್ರ ಒಂದು ಶೋಷಿತ ಕ್ಷೇತ್ರ. ನಮ್ಮನ್ನು ಇವತ್ತು ಕೇಂದ್ರ ಆಗಲಿ ರಾಜ್ಯ ಆಗಲಿ ಎಲ್ಲೋ ನಮ್ಮ ಕಾರವಾರದವರಿಗೆ ನಿರ್ಲಕ್ಷ್ಯ ಆಗಿದೆ. ಇವತ್ತು ಮಲತಾಯಿ ಧೋರಣೆ ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇದೆ. ನಮ್ಮನ್ನು ರಾಜ್ಯ ಕೇಂದ್ರ ಸರ್ಕಾರ ನಮ್ಮವರಂತ ನಮ್ಮ ಕಾರವಾರದಲ್ಲಿ ನೋಡ್ತಾ ಇಲ್ಲ. ಕೇಂದ್ರ ಪುರಸ್ಕೃತ ಇವತ್ತು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಏನು ಪ್ರಾಜೆಕ್ಟ್ ಆಗಿದೆ, ದೇಶದಲ್ಲಿ 2ನೇ ಪ್ರಾಜೆಕ್ಟ್, ಏಷ್ಯಾದಲ್ಲೇ ಒನ್ ಆಫ್ ದ ನೆವರ್, ಇದು ಏಷ್ಯಾದಲ್ಲೇ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಯಾವುದು, ಸೀವರ್ಡ್ ಪ್ರಾಜೆಕ್ಟ್. ಬಟ್ ನಮ್ಮ ಲೋಕಲ್ಸ್ಗೆ ಏನಿದೆ, ನಮ್ಮ ಯುವಕರಿಗೆ ಇವತ್ತು ಇಂಟರ್ವ್ಯೂ ಮಾಡ್ಬೇಕಾದ್ರು ಹುಬ್ಳಿ, ಧಾರವಾಡ, ಪೂನಾ, ಅಹಮದಾಬಾದ್, ಬಾಂಬೆ ಹೋಗ್ಬೇಕು. ಇವತ್ತು ಸೀವರ್ಡ್ದಲ್ಲಿ ಏನೋ ನಾವು ಕಷ್ಟಪಟ್ಟು ಏನೋ ಒಂದು ಸಮಾಜದ ಎಲ್ಲ ಮಾಡಿ ಏನೋ ಮೊನ್ನೆ ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ಆಯ್ತು, ಮೂಲಭೂತ ಸೌಕರ್ಯ ಇಲ್ಲ.
ಹೌದು, ಅದು ಆರೋಪ ಮಾಡಿದ್ರು. ಅದೇ ಸೊ ಅವೆಲ್ಲ ಸಮಸ್ಯೆಗಳಿದ್ದಾವೆ. ಬಟ್ ಆ ಹಿನ್ನೆಲೆಯಲ್ಲಿ ಇವತ್ತು ಕೇಳಿ ಬಂದ ನಾಳೆ ಆದ್ರೆ ಇದೇ ರೀತಿ ನಿರಾಶ್ರಿತರಾಗ್ತಾರೆ, ಇದೇ ರೀತಿ ನಮ್ಗೆ ಅನ್ಯಾಯ ಆಗುತ್ತೆ. ಮತ್ತು ಮೀನುಗಾರರಿಗೆ ಈಗಾಗಲೇ ಅವರ 50% ಜಾಗ ಸೀಬಡಿಗೆ ಹೋಗ್ಬಿಟ್ಟಿದೆ. ನಮ್ಮ ಕಾರವಾರ ಉದ್ದಕ್ಕೆ ಏನೋ ನಮ್ದು ಕಡಲ ತೀರ ಇದೆ, 50% ಜಾಗ ಇವತ್ತು ಸೀಬಡಿಗೆ ಆಗ್ಬಿಟ್ಟಿದೆ. ಅವ್ರೀಗ ಮೀನುಗಾರಿಕೆ ಬಿಟ್ಟು ಬೇರೆ ಬೇರೆ ವ್ಯವಹಾರಕ್ಕೆ ಹೋಗ್ಬಿಟ್ಟಿದ್ದಾರೆ. ಅವ್ರಿಗೆ ಪಾಪ ಗತಿನೇ ಇಲ್ಲ. ಆಯ್ತು, ಅದೊಂದು ಸ್ಟೋಟಿಕರ್ ಅವರೇ, ಈಗಾಗಲೇ ಮೀನುಗಾರರ ಸಮಸ್ಯೆಗೆ ಬಂದಾಗ ಕೆಲವೊಂದ್ ಕಡೆ ಈಗಾಗಲೇ ಮೀನುಗಾರ ಸಚಿವರು ನಮ್ಮ ಜಿಲ್ಲೆಯವರೇ ಇದ್ದಾರೆ. ಅಲ್ಲೇನಾಗ್ತೈತೆ ಕೇಳಿದ್ರೆ ಪಾತಿ ದೋಣಿಯವರ ಸಮಸ್ಯೆ ಪ್ರತ್ಯೇಕ, ದೊಡ್ಡ ಬೋಟಿಯವ್ರ ಸಮಸ್ಯೆ ಪ್ರತ್ಯೇಕ. ಅದ್ರ ಬಗ್ಗೆ ತಾವೇನಾದ್ರು ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ರೆ? ಯಾಕಂತ ಕೇಳಿದ್ರೆ ನಾವು ಆಂತರಿಕ ಸರ್ವೆ ಮಾಡಿದಾಗ ಪಾತಿ ದೋಣಿಯವ್ರು ಏನಂತಾರೆ, ನಮ್ಗೆ ಸಮಸ್ಯೆಗೆ ದೊಡ್ಡ ಸಮಸ್ಯೆಗೆ ಸಂಬಂಧನೇ ಇಲ್ಲ ಅಂತಾರೆ. ಅದ್ರ ಬಗ್ಗೆ ತಾವೇನು ಅಭಿಪ್ರಾಯ ವ್ಯಕ್ತಪಡಿಸಿ? ಯಾಕಂದ್ರೆ ನಿಮ್ಗೆ ಆ ಅನುಭವ ಇದೆ ಮೀನುಗಾರಿಕೆ ಸಚಿವ. ಏನಾಗಿದೆ, ಪಾತಿ ಅವರಿಗೆ ಈ ದೊಡ್ಡ ಪರ್ಷಿಯನ್ ಬೋಟ್ಸ್ ಇದಾವೆ, ಇವತ್ತು ಇಲ್ಲಿಗಲ್ ಆಗಿ ಅವ್ರು ಲೈಟ್ ಹಾಕಿ ಫಿಶಿಂಗ್ ಮಾಡ್ತಾರೆ. ಅಂದ್ರೆ ಸಣ್ಣ ಸಣ್ಣ ಮರಿಗಳನ್ನು ಅವರು ಮೊದ್ಲೇ ಅದನ್ನು ದೊಡ್ಡಾಗೋ ಮೊದ್ಲೇನೆ ಮರಿ ದೊಡ್ಡಾಗೋ ಮೊದ್ಲೇನೆ ಅವರು ಇದು ಮಾಡ್ತಾರೆ, ತೆಗೆದು ಬಿಡ್ತಾರೆ. ಹಾಗಾಗಿ ಅವ್ರಿಗೆ ಫಸ್ಟ್ ಈ ಪಾತಿ ದೋಣಿ ಅಂದ್ರೆ ಕಡಿಮೆ ಆಳದಲ್ಲಿ ಹೋಗೋದು, ದೂರ ಹೋಗುದಿಲ್ಲ, ಕಡಿಮೆ ಆಳದಲ್ಲಿ ಹೋಗೋದು. ಪರ್ಷಿಯನ್ ಬೋಟ್ಸ್ ಈಗಾಗಲೇ ಕೆಳಗೆ ಸಮೀಪ ಬರುವಂತ ಮೀನನ್ನು ಸಾಯಿಸ್ಬಿಡ್ತಾರೆ. ಒಂದು ಸೆಕೆಂಡ್, ಇವತ್ತು ಸರ್ಕಾರದಿಂದ ಪಾತಿ ದೋಣಿಗಳಿಗೆ ಏನ್ ಫೆಸಿಲಿಟಿ ಇದೆ? ರೈತರಿಗೆ ನೀವು ಕರೆಂಟ್ ಫ್ರೀ ಕೊಡ್ತೀರಿ, ಅವರಿಗೆ ಲೋನ್ ಫ್ರೀ ಮಾಡ್ತೀರಿ, ಅವರಿಗೆ ಬೇಕಾದ ಸಲಕರಣೆ ಕೊಡ್ತೀರಿ. ಇವತ್ತು ರೈತರಿಗೆ ಮತ್ತು ಮೀನುಗಾರರಿಗೆ ಬೇರೆ ನೋಡ್ಲಿಕ್ಕೆ ಆಗುದಿಲ್ಲ. ಅವರು ಅನ್ನದಾತರು, ಇವರು ಅನ್ನದಾತರು. ನಾವು ಕರಾವಳಿದಲ್ಲಿ ಇದ್ದೀವಿ, ನಾವು ಮೀನು ತಿಂತಾ ಇದೀವಿ, ನಮ್ಗೆ ಅನ್ನದಾತರು. ಅವರಿಗಾಗಿ ವಿಶೇಷವಾಗಿ ಸರ್ಕಾರ ಯೋಜನೆ ಮಾಡಲೇಬೇಕು. ಅವರ ಸೇಫ್ಟಿಗಾಗಿ ಅವರ ಈ ಸಬ್ಸಿಡಿ, ಅವರಿಗೆ ಡೀಸೆಲ್ ಏನು ಕೊಡ್ತಾರೆ, ಇನ್ನೂ ಹೆಚ್ಚಿನ ಸಬ್ಸಿಡಿ ಕೊಡಬೇಕು. ಆ ರೀತಿ ಬಹಳಷ್ಟು ಸೌಕರ್ಯ ಮತ್ತು ಹೆಚ್ಚು ಮಾಡಬೇಕಾಗಿದೆ. ಆಯ್ತು, ಈಗಾಗಲೇ ದಕ್ಷಿಣ ಕರ್ನಾಟಕ ಭಾಗಕ್ಕೆ ಹಾಗೂ ಉಡುಪಿ ಭಾಗಕ್ಕೆ ಹೋಲಿಸಿದ್ರೆ ಉತ್ತರ ಕನ್ನಡದವರಿಗೆ 22% ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ 25% ಕೊಡ್ತಾ ಇದಾರಂತೆ. ಪರ್ಸೆಂಟೇಜ್ ವಿಷಯಕ್ಕೆ ಬಂದಾಗ ಯಾವ ವಿಚಾರದಲ್ಲಿ? ಅದು ನಮ್ದು ಟ್ಯಾಕ್ಸ್ ಇದ್ರಲ್ಲಿ ಅವ್ರಿಗೆ 25% ಕಟ್ ಆಗ್ತಾ ಇದೆ ಅಂತ. ಅದ್ರ ಬಗ್ಗೆ ಇಲ್ಲಿ 22 ಕೊಡ್ತಾ ಇದ್ರಂತೆ, ಅಲ್ಲಿ 25 ಕೊಡ್ತಾ ಇದ್ದಾರಂತೆ. ಆದ್ರೆ ಈ ಸಚಿವರು ನಮ್ಮ ಜಿಲ್ಲೆಯವರಾದ್ರೂ ಕೂಡ ನಮ್ಗೆ ಮನತಾಯಿ ಧೋರಣೆ ನಡೀತಾ ಇದೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಮೀನುಗಾರಿಕೆ ವಿಷಯದಲ್ಲಿ ಅದನ್ನು ನಾನಂತೂ ಸಚಿವರಿಗೆ ಇದುವರೆಗೂ ಯಾವುದೇ ಒಂದು ವಿಶೇಷ ಕಾರ್ಯಕ್ರಮ ನಮ್ಮ ಜಿಲ್ಲೆಗೆ ಅವ್ರು ಬರುವುದಾಗ್ಲಿ ಅದನ್ನು ಇದು ನನ್ಗಂತೂ ಅವ್ರು ಕಾಣ್ತಾನೆ ಇಲ್ಲ. ಇವತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದ್ರೂ ಎಲ್ಲೂ ಅವ್ರ ಬಗ್ಗೆ ಏನೋ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡಿದ್ದಾಗ್ಲಿ, ಜಿಲ್ಲೆಯ ಬಗ್ಗೆ ಯಾವ್ದಾದ್ರು ಒಂದು ಅವ್ರು ಮಾಡಿದಂತ ಕ್ರಿಯಾಶೀಲ ಕಾರ್ಯಕ್ರಮ ನನಗಂತೂ ಎಲ್ಲೂ ಕಾಣ್ತಾ ಇಲ್ಲ. ಅವ್ರೊಳಗೆ ಒಡಕಿದೆ ಅಂತ ಅದು ಏನು ಗೊತ್ತಿಲ್ಲ. ಒಟ್ಟು ನಮ್ಗೆ ಉಸ್ತುವಾರಿ ಸಚಿವರು ಇದ್ದಾರೋ ಇಲ್ಲ ಕಾಣ್ತಾ ಇಲ್ಲ. ಇಲ್ಲಿರುವಂತ ಶಾಸಕರು ಮತ್ತು ಅವರು ಬಹಳ ಸ್ನೇಹಿತರಾಗಿದ್ದವರು. ಮೊನ್ನೆ ನೋಡಿದೆ ಅವರಲ್ಲೂ ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೊಂದು ಯಾವ ನಂಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಮುಂದಿನ ದಿವಸ ಅಟ್ಲೀಸ್ಟ್ ಅವ್ರ ಸರ್ಕಾರ ಇನ್ನೂ 1.5 ವರ್ಷ 2 ವರ್ಷ ಇದೆ. ಅಷ್ಟರೊಳಗೆ ಅವ್ರು ಏನಾದ್ರು ನಮ್ಮ ಜಿಲ್ಲೆಗೆ ಏನಾದ್ರು ಕಾರ್ಯಕ್ರಮ ಕೊಡಬೇಕು. ನಾಳೆ ದಿವಸ ಅವ್ರ ಹೆಸರು ಯಾವತ್ತೂ ಇರಬೇಕು. ಸಾಮಾನ್ಯ ಮಂಕಾಳ ವೈದ್ಯರು ಮಂತ್ರಿ ಆಗಿದ್ದವರು ಅಂತ ಒಂದು ಹೆಸರು ಆಯ್ತು. ಈಗಾಗಲೇ ಸ್ನೋಟಿಕರ್ ಅವರೇ, ಈಗಾಗಲೇ ಏನು ನೀವು ನಿಮ್ಮ ಮಂತ್ರಿ ಏನಿದ್ದಾರೆ, ಕೇಂದ್ರದಲ್ಲಿ ಮಂತ್ರಿ ಇದ್ದಾರೆ, ಅವರು ಏನು ಮೈತ್ರಿ ಧರ್ಮವನ್ನು ಪಾಲನೆ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಅಂಕೋಲ ಹಾಗೂ ಹುಬ್ಬಳ್ಳಿ ಭಾಗದ ರೈಲು ಮಾರ್ಗದ ಬಗ್ಗೆ ತಾವು ಏನಾದ್ರು ಅಧ್ಯಯನ ಮಾಡಿದ್ರೆ? ಯಾಕಂತ ಕೇಳಿದ್ರೆ ನಿಮ್ ಕೇಂದ್ರ ಸಚಿವ ಮಂತ್ರಿ ಆಗಿರೋದ್ರಿಂದ ಅದ್ರ ಬಗ್ಗೆ ಏನಾದ್ರು ಅಧ್ಯಯನ ಮಾಡಿದ್ರ? ಹೇಗೆ ಅಂಕೋಲ ಹಾಗೂ ಹುಬ್ಬಳ್ಳಿ ಭಾಗ ರೈಲು ಮಾರ್ಗ ಈಗಾಗಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕ್ಲಿಯರೆನ್ಸ್ ಆಗಿದೆ, ಕ್ಯಾಬಿನೆಟ್ ಅಲ್ಲೂ ಡಿಸಿಷನ್ ಆಗಿದೆ, ಕಾರ್ಯರೂಪಕ್ಕೆ ಬರಬೇಕು. ಕೇವಲ ಬಜೆಟ್ ಅಲ್ಲಿ ಘೋಷಣೆ ಆಗಿದೆ ಕೇಂದ್ರ ಸರ್ಕಾರದಲ್ಲಿ. ಆದ್ರೆ ಅದು ಇನ್ನೂ ಚಾಲನೆ ಆಗಿಲ್ಲ. ಅಕ್ವಿಸಿಷನ್ ಪ್ರೊಸೆಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಅದಕ್ಕೆ ಯಾಕೆ ಇಷ್ಟು ತಡ ಆಗ್ತದೆ ಗೊತ್ತಿಲ್ಲ. ಒಂದು ದಿವಸ ನಮ್ಮ MP ಸಾಹೇಬರು ಕಾಗೇರಿ ಸಾಹೇಬರು ಗಮನಕ್ಕೆ ತಂದು ಅವರು ಏನಾದರೂ ಅದ್ರ ಬಗ್ಗೆ ಚಿಂತನೆ ಮಾಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅಭಿನಂದನೆಗಳು. ಈಗಾಗಲೇ ಆನಂದ್ ಹೊಸನಟಿಕರ್ ಅವರೇ, ಈಗಾಗಲೇ ನಮಗೆ ಅವರ ಒಂದು ಮನದಾಳದ ಮಾತನ್ನು ವ್ಯಕ್ತಪಡಿಸಿ ಆಡಳಿತಾರೂಢ ಸರ್ಕಾರದ ವಿರುದ್ಧ ಏನು ಕೆಲವೊಂದು ಹೋರಾಟಗಳ ಮುಖೇನವಾಗಿ ನಾವು ಬಿಸಿ ತಟ್ಟಿಸುತ್ತೀವಿ ಮುಂದಿನ ದಿನಗಳಲ್ಲಿ ಹೇಳಿ ತಮ್ಮ ಒಂದು ಇದನ್ನ ವ್ಯಕ್ತಪಡಿಸೋಕೆ ಧನ್ಯವಾದಗಳು.